ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, 1936ನೇ ಇಸ್ವಿ ದೆಹಲಿಗೆ ಡಾಕ್ಟರ್ ಜಿ ಅವರು ವಸಂತರಾವ್ ಓಕ್ ಮತ್ತು ಬಾಬಾ ಸಾಹೇಬ್ ಆಪ್ಟೆ ಅವ್ರನ್ನ ದೆಹಲಿಯಲ್ಲಿ ಶಾಖೆಯನ್ನು ಆರಂಭಿಸಲಿಕ್ಕೆ ಅವ್ರನ್ನ ಕಳಿಸ್ಕೊಡ್ತಾರೆ. ನೋಡಿ, ಅವರಿಬ್ಬರು ಪ್ರಾರಂಭದಲ್ಲಿ ಬಂದ ನಂತರ ಕೆಲವು ಕಡೆ ಶಾಖೆಗಳನ್ನು ಆರಂಭಿಸ್ತಾರೆ. ಕ್ರಮೇಣ ಇಬ್ಬರು ದೆಹಲಿಯಲ್ಲಿ ಪ್ರವಾಸದ ನಂತರ ಒಂದು ಶಾಖೆ ಇದ್ದಿದ್ದು 2 ಶಾಖೆ 3 ಶಾಖೆ ಹೀಗೆ ಆಗಿ ಸುಮಾರು 1938ನೇ ಇಸ್ವಿ ಅಷ್ಟಕ್ಕೆ, ಅಂದರೆ 2 ವರ್ಷಕ್ಕೆ ಸುಮಾರು ಒಂದು 16 ಶಾಖೆಗಳು ದೆಹಲಿಯಲ್ಲಿ ಈಗಾಗಲೇ ಆಗಿಬಿಡುತ್ತೆ. ಮತ್ತು ಮುಖ್ಯ ಶಿಕ್ಷಕರು, ಕಾರ್ಯವಾಹ ಮತ್ತು ಪ್ರಾಂತ ಸ್ತರದ ಕಾರ್ಯಕರ್ತರು, ಈ ರೀತಿಯ ಜವಾಬ್ದಾರಿಗಳು ದೆಹಲಿಯಲ್ಲಿ ನೋಡಲಿಕ್ಕೆ ನಾವು ಸಿಗ್ಬೋದು. ಅದೇ ರೀತಿಯಲ್ಲಿ ದೆಹಲಿಯಲ್ಲಿದ್ದಂಥ ಸರ್ಕಾರಿ ನೌಕರರು, ಯಾಕಂದರೆ ಅಲ್ಲಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅಲ್ಲಿ ಸರ್ಕಾರಿ ನೌಕರರಲ್ಲಿ ಮುಸ್ಲಿಂ ಲೀಗ್ನ ಪ್ರಾಬಲ್ಯ ತುಂಬ ಹೆಚ್ಚಾಗಿದೆ ಅಂತ ವಸಂತರಾವ್ ಅವರಿಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಅವರೇ ಸ್ವತಃ ಅನೇಕ ಸ್ವಯಂ ಸೇವಕರು ಮತ್ತು ಕಾರ್ಯಕರ್ತರನ್ನ ಈ ಸರ್ಕಾರಿ ಕೆಲಸಗಳಿಗೆ ಸೇರಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ನೋಡಿ, ಇದೆಲ್ಲ ಪರಿಣಾಮ ಹೇಗಾಗ್ಬಿಡುತ್ತೆ ಅಂದರೆ 1939 ಇಸ್ವಿಯಲ್ಲಿ ಭಂಗಿ ಕಾಲೋನಿಯಲ್ಲಿ ಗಾಂಧೀಜಿಯವರು ಒಂದು 2 ದಿನದ ಇದಕ್ಕೋಸ್ಕರ ಬರ್ತಾರೆ. ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅಲ್ಲೊಂದು ಕಡೆ ಜಾಗದಲ್ಲಿ ತಂಗಬೇಕಾಯಿತು. ಆ ಸಮಯದಲ್ಲಿ ಮುಸ್ಲಿಂ ಲೀಗು ದೇಶದ ವಿಭಜನೆ ಕುರಿತು ಅನೇಕ ಮಾತುಗಳಾಗಿರುತ್ತೆ. ಹಾಗಾಗಿ ಮುಸ್ಲಿಮರಿಗೆ ಗಾಂಧೀಜಿಯ ಬಗ್ಗೆ ಒಂದಷ್ಟು ಕೋಪವನ್ನು ಸಹ ಇರೋದನ್ನು ಗಮನಕ್ಕೆ ಬರುತ್ತೆ. ಇದನ್ನ ಮನಗಂಡಂಥ ಕಾಂಗ್ರೆಸ್ನ ನಾಯಕರು ನೋಡಿ, ಗಾಂಧೀಜಿಯವರು ಸ್ವತಃ ಮಿಲಿಟರಿ ಅಥವಾ ಪೊಲೀಸರಿಗೆ ಅವರು ರಕ್ಷಣೆ ಕೊಡಿ ಅಂತ ಕೇಳಲಿಲ್ಲ. ಯಾಕಂದರೆ ಇದು ಅಹಿಂಸಾ ತತ್ವದ ವಿರುದ್ಧ ಇರುವಂಥದ್ದು ಅಂತ ಅವರ ಪ್ರತಿಪಾದನೆ ಆಗಿತ್ತು, ಗಾಂಧೀಜಿಯವರ ಪ್ರತಿಪಾದನೆ. ಯಾಕಂದರೆ ಮಿಲಿಟರಿ ಮತ್ತು ಪೊಲೀಸರು ಅಹಿಂಸಾ ವಿರುದ್ಧ ಇರುವಂಥದ್ದು ಅಂತ. ಹಾಗಾಗಿ ಅದಕ್ಕೆ ಅವರು ರಕ್ಷಣೆ ಕೇಳಿರಲಿಲ್ಲ. ಆದರೆ ಅವ್ರಿಗೊಂದು ಥ್ರೆಟ್ ಇದೆ ಅನ್ನೋದನ್ನ ಕಾಂಗ್ರೆಸ್ನ ನಾಯಕ ಕೃಷ್ಣಯ್ಯ ಅವರಿಗೆ ಅನಿಸುತ್ತೆ. ಅವರು ಓಕ್ ಅವ್ರಿಗೆ, ಅಂದರೆ ನಮ್ಮ ಸಂಘದ ಕಾರ್ಯಕರ್ತರಾದಂಥ ಓಕ್ ಅವ್ರಿಗೆ ಬಂದು ಕೇಳ್ಕೊತಾರೆ, ನೀವು ಗಾಂಧೀಜಿಯ ರಕ್ಷಣೆಯನ್ನು ಕೊಡ್ಬೋದಂತ. ಓಕ್ ಅವರು ಆಶ್ಚರ್ಯವನ್ನ ವ್ಯಕ್ತಪಡಿಸಿ ಹೇಳ್ತಾರೆ, ಯಾಕೆ ನಿಮ್ಮದೇ ಆದಂಥ ಸೇವಾದಳದ ಸ್ವಯಂ ಸೇವಕರು ಇಲ್ವೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಹೆಚ್ಚಿನ ಜನ ಮುಸ್ಲಿಂ ಇರೋದ್ರಿಂದ ಅವರೇ ರಕ್ಷಣೆ ಕೊಡ್ಬೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣಯ್ಯರವರು ಇದು ಸಾಧ್ಯ ಇಲ್ಲ, ಹಾಗಾಗಿ ನೀವು ರಕ್ಷಣೆ ಕೊಡ್ಬೋದಾ ಅಂತ ಕೇಳ್ಕೊತಾರೆ. ಅದಕ್ಕೆ ಸಂತೋಷದಿಂದ ಒಪ್ಪಿ ಗಾಂಧೀಜಿಯವರಿಗೆ 2 ದಿವಸಗಳ ಕಾಲ ಅಲ್ಲಿ ವಿಶ್ರಾಂತಿ ಇರ್ತಾರೆ. ಅವ್ರಿಗೆ ರಾತ್ರಿ ಹಗಲು ಅನ್ನೋದು ರಕ್ಷಣೆಯನ್ನು ಸ್ವತಃ ಡೆಲ್ಲಿ ಸ್ವಯಂ ಸೇವಕರು ಕೊಡ್ತಾರೆ. ಹೀಗೆ ಗಾಂಧೀಜಿ ಮತ್ತು ಸಂಘದ ಬಗ್ಗೆ ಅನೇಕರು ವಿಚಾರಗಳನ್ನು ಮತ್ತು ಗಾಂಧಿ ಕೊಂದವರು ಹಂತಕರು ಅಂತೆಲ್ಲ ಹೇಳುವಂಥವ್ರಿಗೆ ಗಾಂಧೀಜಿಯನ್ನು ರಕ್ಷಣೆ ಕೊಟ್ಟವರು ಸ್ವಯಂ ಸೇವಕರು ಅನ್ನೋ ವಿಚಾರನೇ ತಿಳಿದೇ ಇರುವಂಥದ್ದು ನಮ್ಗೆ ಗೊತ್ತಿಲ್ಲ. ಸಂಘದ ವಿಸ್ತಾರ ದೆಹಲಿಯಲ್ಲಿ ತುಂಬ ಮುಂದುವರಿಯುತ್ತೆ. 1942ನೇ ಇಸ್ವಿಯಲ್ಲಿ ದೆಹಲಿಯಿಂದನೇ ಅನೇಕ ಜನ ಸಂಘದ ಪ್ರಚಾರಕರಾಗಿ ಹೊರಡ್ತಾರೆ. ಇದು ವಿಶೇಷ. ಸದ್ಯಕ್ಕೆ ಇಷ್ಟಿರಲಿ. ಮುಂದಿನ ದಿವಸಗಳಲ್ಲಿ ಗಾಂಧೀಜಿಯವರು ಎಷ್ಟು ಸಲ ಶಾಖೆಗೆ ಅಥವಾ ಸಂಘಕ್ಕೆ ಭೇಟಿ ಕೊಟ್ಟರು ಅನ್ನೋ ವಿಚಾರವನ್ನು ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.